ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಕೇಸ್ ಪ್ರಕರಣ ಸಂಬಂಧ ತನಿಖೆಯ ಪ್ರಗತಿ ವರದಿಯ ಮಾಹಿತಿಯನ್ನ ಕೋರ್ಟ್ ಕೇಳಿದೆ. ತನಿಖೆ ಯಾವ ಹಂತದಲ್ಲಿದೆ, ಇನ್ನು ಎಷ್ಟು ದಿನ ಬೇಕಾಗುತ್ತೆ ಅನ್ನೋದು ಕೋರ್ಟ್ನ ಪ್ರಶ್ನೆಯಾಗಿದೆ. ಎಸ್ಪಿಪಿಗೆ ಕೋರ್ಟ್ ಮಾಹಿತಿಯನ್ನ ಕೇಳಿದೆ. ಎಷ್ಟು ಸಮಯ ಬೇಕಾಗುತ್ತೆ, ಯಾವ ಹಂತದಲ್ಲಿದೆ ಅಂತ ಕೇಳಿದೆ. ಪ್ರಮಾಣ ಪತ್ರದಲ್ಲಿ ಎಲ್ಲ ಮಾಹಿತಿ ಕೊಡ್ತೀವಿ ಅಂತ ಕೋರ್ಟ್ಗೆ ಎಸ್ಪಿಪಿ ಉತ್ತರವನ್ನು ಕೊಟ್ಟಿದ್ದಾರೆ. ತನಿಖಾಧಿಕಾರಿ ಬದಲಾವಣೆಗೆ ಕೋರಿದಂತಹ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಜೂನ್ 17ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಜನಪ್ರತಿನಿಧಿಗಳ ಕೋರ್ಟ್. ಜೂನ್ 17ನೇ ತಾರೀಕು ಮತ್ತೆ ಇದನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗುತ್ತೆ. ಸದ್ಯದ ತನಿಖಾ ಹಂತ ಎಲ್ಲಿಗೆ ಬಂದಿದೆ, ಇದರ ಮಾಹಿತಿ ಬೇಕು ಅನ್ನೋದರ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರು ಪ್ರಶ್ನೆಯನ್ನ ಮಾಡಿದ್ರು. ನನಗೆ ಇಲ್ಲಿವರೆಗೂ ಕೂಡ ಇದರ ವಿಷಯವಾಗಿ ಯಾವ ಇನ್ಫಾರ್ಮೇಶನ್ ಕೂಡ ಲಭ್ಯವಾಗ್ತಾ ಇಲ್ಲ. ತನಿಖಾಧಿಕಾರಿಯನ್ನ ತನಿಖಾಧಿಕಾರಿ ಬದಲಾಯಿಸುವಂತಹ ಹಕ್ಕು ಕೋರ್ಟ್ಗಿದೆ ಅನ್ನೋದು ಅವರ ವಾದ ಆಗಿದೆ. ಈ ಎರಡೂ ಕಡೆಯ ವಾದವನ್ನು ಆಲಿಸಿರುವಂತಹ ಕೋರ್ಟ್ ಕೆಲ ಪ್ರಶ್ನೆಗಳನ್ನು ಕೂಡ ಎತ್ತಿದೆ.